ಪಾಪ ಮುಂಜಾನೆ ಅಲ್ಲಿ ಹಸಿಟ್ಟಿನ ಬಾಕ್ಸಿ ಸಂದೆಗೆ ಒಂದು 2,000 ರೂಪಾಯಿ ದುಡ್ಡು ಇಕ್ಕಿದ್ದೆ. ನೀನ ಕಂಡಲ್ಲ ಪಾಪ. ಅಜ್ಜಿ ದೇವರಾಣೆಗೂ ನಾನು ನೋಡು ಇಲ್ಲ, ನಾನು ತಕೊಂಡು ಇಲ್ಲ. ನೀನು ಒಂದೊಂದ್ಸಲಿನ ಹಸಿಟ್ಟಿನ ಬಾಕ್ಸಿನ ತಾದಡಕ್ಕೆ ಇಕ್ತ್ಯ, ಒಂದೊಂದ್ಸಲಿ ಉಪ್ಪಿನ ಡಬ್ಬಕ್ಕೆ ಇಚ್ಚ, ಒಂದೊಂದ್ಸಲಿ ಸಾಸಿವೆ ಡಬ್ಬಕ್ಕೆ ಇಚ್ಚ, ಒಂದೊಂದ್ಸಲಿನ ಅಲ್ಲಿ ಮ್ಯಾಲ ಕಡಪಕಲ್ಲ ಐತಲ್ಲ ಅಲ್ಲಿ ಸಂದೆಕ್ಕೆ ಇಚ್ಚ. ಆಮೇಲೆ ಬಂದು ಇಲ್ಲಿ ನನ್ನ ಕೇಳ್ಸ ಪಾಪ ಅಲ್ಲಿ ದುಡ್ಡು ಇಕ್ಕಿದ್ದೆ ನೋಡ್ದೆ ಅಲ್ಲ ಅಂತಾನ. ನಾನು ನೋಡಿಲ್ಲ ಕಣಜೆ. ಇಲ್ಲ ಕಣ್ಲ ಪಾಪ, ನನಗೆ ಗ್ಯಾಪ್ನು ಕೈತೆ. ಅಲ್ಲೇ ಸಿಟ್ಟಿನ ಬಾಕ್ಸಿ ಸಂದಕ್ಕೆ ಇಕ್ಕಿದ್ದೀನಿ. ಅದೇ ಹುಣ್ಸೆಣ್ಣು ಮಾರಿ ದುಡ್ಡಿತ್ತಲ್ಲ, ಅದ್ರಾಗೇನ 800 ರೂಪಾಯಿ ತೆಗೆದು ನಿಮ್ಮ ಅಪ್ಪಯ್ಯಗೆ ಕೋಳಿ ತಕೊಂಬ ಅಂತ ಕೊಟ್ಟು ಇನ್ನು ಉಳಿದಿದ್ನ ಸಿಟ್ಟಿನ ಬಾಕ್ಸಿ ಸಂದಕ್ಕೆ ಇಕ್ಕಿದ್ದೆ. ಏನಾತು? ಯಾರನ್ನ ಕೈಗೆ ಆಡ್ಯವ್ರೆ? ಇಲ್ಲ ಕಣಜಿ, ದೇವರಾಣೆಗೂ ನಾನು ನೋಡಿಲ್ಲ. ಪಾಪ ಮುಂಜ ನಿಮ್ಮ ಅಪ್ಪಯ್ಯನೋ ಇಲ್ಲ ನಿಮ್ಮ ತಾತನೋ ಅಲ್ಲಿ ಇಸ್ಪಿಟ್ ಆಡೋದಾಗ ಯಾರನ್ನ ಕೂಕೊಂಡಿದ್ರೆ? ಅಜ್ಜಿ ಮುತ್ತೆ ಮುತ್ತಿಗ ತಾತ ಇಸ್ಪಿಟ್ ಆಡ್ತಿದ್ದು ಕಣಜಿ. ವರಿಕು 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 ಹಾಕ್ತಾರಲ್ಲ ಅದನ್ನ ಆಡ್ತಿತ್ತು ತಾತ. ನಾನು ಲಾಸಿ ಹೋಗ್ತಿದ್ದೆ, ನಾವು ರಾಜಾರಾಣಿ ಆಡೋಣ ಅಂತ ಹೋಗಿದ್ವಿ. ಅವಾಗ ತಾತ ಅಲ್ಲಿ ಕುಕೊಂಡಿತ್ತು ಇಸ್ಪಿಟ್ ಆಡೋತಾಗೆ. ಓಹೋ ಪಾಪ, ಹಂಗಾರೆ ಇವಾಗ ಅರ್ಥವಾತು ಕಣ ಎಲ್ಲ ನನಗೆ. ಇದು ಯಾರ ಕೈವಾಡ ಏನ್ ಕತೆ ಎಂಬುದು ಎಲ್ಲ ಅರ್ಥವಾಕೈತಿ ಇವಾಗ. ಹಂಗಾರೆ ನಿಮ್ ತಾತ ಇಸ್ಪಿಟ್ ಆಡ್ಕೊಂಡು ಕುಂತಿದ್ನು? ಹ್ಞೂ ಕಣಜಿ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ದೇವರಾಣೆಗೂ ನಿನ್ನಾಣೆಗೂ ತಾತ ಅಲ್ಲಿ ಇಸ್ಪಿಟ್ ಆಡ್ಕೊಂಡು ಕುಂತಿತ್ತು. ಅದೇ 200-300 ರೂಪಾಯಿ ಎಲ್ಲ ಹಾಕ್ತಿರ್ತಾರಲ್ಲ, ಬಟ್ಟೆ ಹಾಸ್ಕೊಂಡಿರ್ತಾರೆ, ಟಾರ್ಪಲ್ ಮೇಲೆ ಕುಕೊಂಡು ರೌಂಡ್ ಕುಕೊಂಡು ಆಡ್ತಾರಲ್ಲ ಇಸ್ಪಿಟು, ಅದನ್ನ ಆಡ್ತಿತ್ತು ಕಣಜಿ. ಏನತ್ತೆ ಏನೋ ಅಜ್ಜಿ ಮೊಮ್ಮಗ ಇಬ್ರು ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಇನ್ನೂ ಬರಲ್ಲ ಮಂತಕ್ಕೆ? ಹೊಟ್ಟೆ ಹಸ್ತಿಲ್ಲ ನಿಮ್ಗೆ? ಉಂಬದಲ್ಲಿರ್ಲಿ ಕಣೆ ಅಮ್ಮಣ್ಣಿ, ನೀನ್ ಎಲ್ಗೋ ಇದ್ದೆ? ನಾನು ಸವಿತಮ್ಮರ್ ಮತ್ತಕ್ಕೆ ಹೋಗಿದ್ದೆ ಕಣತೆ. ಆ ನಿಂಬೆಹಣ್ಣು ಇಸ್ಕೊಂಬರೋಣ ಅಂತಾನ. ನೆನೆದು ಒಂದಿಟ್ಟು ಕುರಿ ಸಾರಿಂದ ಹುಳಿ ಇತ್ತು, ತುಂಡು ಪಂಡು ಏನಿಲ್ಲ. ಅದಕ್ಕೆ ನಿಂಬೆಹಣ್ಣೆಲ್ಲ ಮುಗಿದೋಗಿದ್ವು, ಸೋತೆಕಾಯಿನೂ ಉಳ್ಳಿಗೆಡ್ಡೆ ಇದ್ವು. ಅದಕ್ಕೆ ನಿಂಬೆಹಣ್ಣು ಇಸ್ಕೊಂಬರೋಣ ಅಂತಾನ ಸವಿತಮ್ಮರ್ ಮತ್ತಕ್ಕೆ ಹೋಗಿದ್ದೆ. ನಡಿದತ್ತೆ ಉಂಬರ? ಹಳೆ ಇಟ್ಟು ಮುದ್ದು ಮಾಡಿ ಇಕ್ಕಿ ಅನ್ನ ಮಾಡಿ ಕೊಯ್ಜೆ ಅಮ್ಮಣ್ಣಿ. ಹ್ಞೂ ಕಣತೆ, ಎಲ್ಲ ಆಗೈತೆ. ಬಿಡುವ ಕೂಕೊಂಡಿದ್ದೆ, ಆ ಮಾಮ ಯಾಕ ಮನೆ ಕಂಡಿತ್ತು ಕಾಲ್ ಸಾಸ್ಕೊಂಡು ಸಪ್ಪಿಗೆ. ಆಟೋತಿಗೆ ನಾನು ಬರೋಣ ಹೋಗಿ ಅಂತಾನ ಬಂದೆ. ಯಾಕೋನ ಎದ್ದಾಗಿಂದು ಮಾಮ ಸಪ್ಪಗೈತ್ ಕಣತೆ. ಮಾಮ ಸಪ್ಗಿರೋದಲ್ಲಿ ಇರ್ಲಿ ಕಣೆ ಅಮ್ಮಣ್ಣಿ. ಅಮ್ಮಣ್ಣಿ ಸುಶೀಲಮ್ಮ, ಅಲ್ಲಿ ಹಸಿಟ್ಟಿನ ಬಾಕ್ಸಿನ ಚಂದಗೆ ಒಂದು 2,000 ರೂಪಾಯಿ ದುಡ್ಡು ಇಕ್ಕಿದ್ದೆ ಕಣೆ, ಅದು ಕಾಣ್ತಿಲ್ಲ. ನೀನೇ ನಾನು ನೋಡ್ದೇನೆ ಅಮ್ಮಣ್ಣಿ? ಇಲ್ಲ ಕಣತೆ, ದೇವ್ರ ಆಣೆಗೂ ನನ್ನ ಕಣ್ಣಾರೆ ಕಂಡಿಲ್ಲ ಅದನ್ನ. ಅಲ್ಲ ನಾನು ಯಾತಕ್ಕೆ ತಾಮನಿ ಹೇಳು? ಏನೋ ಊರಕ್ಕೆ ಪಾತ್ರೆ ಸಾಮಾನರು, ತರಕಾರಿಯರು, ಸೊಪ್ಪಿನರು, ಹೂನರು ಬಂದ್ರೆ ನಿನ್ನೆ ಕರಿತೀನಿ ತಗ ಅಂತಾನೆ. ನಾನು ಅದು ನೋಡು ಇಲ್ಲ ತಾಂಡು ಇಲ್ಲ. ಯಾಕತೆ ಅಲ್ಲಿ ಇಲ್ರಿ ಇಕ್ಕಿತ್ತಾಗಿ? ಇಲ್ಲ ಕಣೆ ಅಮ್ಮಣ್ಣಿ, ಅಲ್ಲೇ ಇಕ್ಕಿದ್ದೆ. ಏನಾಗಿಬಿಟ್ಟೈತೆ, ನೆನ್ನೆ ದಿನ ಕೋಳಿ ತಾಂಬ ಅಂತ ನಿಮ್ಮ ಅಪ್ಪಗೊಂದಿಟ್ಟು ದುಡ್ಡು ಕೊಟ್ಟು ಹೆಚ್ಚಾಗಿದ್ನ ಅಲ್ಲೇ ಇಕ್ಕದೆ. ಕಾಣ್ತಿಲ್ವಲ್ಲ ಏನಾಗಿದ್ದಾತು? ನಮ್ಮನೆಗೆ ಯಾರನ್ನ ಗಂಡುಸ್ರಿಬ್ರು ಕೈಗೆ ಆಡ್ಯವ್ರೆ. ಉಗಾದಿ ಹಬ್ಬ ಇಸ್ಪಿಟು ಪಸ್ಪಿಟು ಆಡ್ತಿರ್ತಾರೆ, ಯಾರನ್ನ ಕೈ ಆಡಿದ್ದಾರೆ. ನೀನು ನೋಡಿರೆ ಮಾಮ ಯಾಕೋ ಸಪ್ಪಗೆ ಮನಿಕೊಂಡೈತಿ ಅಂತೀಯ. ಏನೋ ಇಲ್ಲಿ ಸೂಚನೆ ಕಾಣ್ತೈತ್ ಕಣೆ ಅಮ್ಮಣ್ಣಿ. ಬಾ ಬಾ, ನಿಮ್ಮ ಮಾಮನ ಒಂದು ಮಾತು ಕೇಳ್ತೀನಿ. ಎಲ್ಲೇ ಅಮ್ಮಣ್ಣಿ ನಿಮ್ಮ ಮಾಮ ಐತಿ ಅಂದೆ? ಎಲ್ಲಿ ಕಾಣ್ತಾನೆ ಇಲ್ಲ? ಒಳಗೆ ಮನಿಕೊಂಡೈತ್ ಕಣತೆ. ಐತ್ ಮಾಮ ಒಳಗೆ. ಪಾಪ ಕರೆಯಲ್ಲ ನಿಮ್ಮ ತಾತನ, ಕರೆಯ ಒಂದ್ರ ಒಟ್ಟು ಕೇಳ್ತೀನಿ. ತಾತ ತಾತ ತಾತ, ಅಜ್ಜಿ ಬರಲ್ತಾ ಐತೆ, ಬರ್ಬೇಕಂತೆ. ತಾತ ನೋಡಿ, ತಾತೇನು ಮಾತಾಡ್ತೈತೇನ? ತಾತ ಹೇಯ್ ಅಸ್ತಿನ, ಯಾಕೆ ಹಿಂಗೆ ಬಡ್ಕೊಂತಿದ್ಯಾ? ಒಂದು ಕ್ಷಣ ಮನಿಕೆಮ್ಮನ ಅಂತಂದ್ರೆ ಕಣ್ಣಿಗೆ ಜೋಲ್ ಹತ್ತಿತ್ತು. ಬಂದಿಲ್ಲಿ ತಾತ ತಾತ ಅಂತ ಬಡ್ಕೊಂಡು ಹಂಗೆ ಎಬ್ರಿಸ್ಬಿಟ್ಟ. ಯಾಕ ಏನಾಗ್ಬೇಕಾಯ್ತಾ? ನೋಡಿ ಅಜ್ಜನ್ನ, ಅಜ್ಜ ನಾನೇನ್ ಕರೀಲಿಲ್ಲ. ನೀನ್ ಹೆಂಗೂಸ್ರೇನ ನಿಮ್ ಹೆಂಡ್ತಿನೇ ಕರ್ದಿದ್ದು. ಆ ಕಡೆಗೆ ಐತ್ ಅಜ್ಜಿ, ನೋಡು ಮಾತಾಡು. ಯಾಕೆ ಏನಾಯ್ತು? ಹೆಂಗೆ ಕೂಚಂಬ್ತಿದ್ದೀರಾ? ಏನು ಇಲ್ಲ ಕಣಜ್ಜ, ಏನೋ ಕೇಳ್ಬೇಕಾಯ್ತು. ಅಲ್ಲ ಕಣಜ್ಜ, ಅಡುಗೆ ಮನೆಗೆ ಹಸಿಟ್ಟಿನ ಡಬ್ಬಿತ್ತಲ್ಲ, ಹಸಿಟ್ಟಿನ ಬಾಕ್ಸಿನ ಸಂದಕ್ಕೆ ಒಂದು 2,000 ರೂಪಾಯಿ ದುಡ್ಡು ಇಕ್ಕಿದ್ದೆ. ನೀನೇನ ತಗೊಂಡಿದ್ದೆ? ಏನು ಕಣ ನೋಡಿದ್ದೇನಜ್ಜ? ಯಾವ ದುಡ್ಡೇ? ಯಾವ 2,000 ನೋಡಿಲ್ಲ, 3,000 ನೋಡಿಲ್ಲ. ಅದು ನಾನು ತಗೊಂಡಿಲ್ಲ ಕಡೆ ಅದನ್ನ. ಯಾಲ 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 ಗಂಡ್ಸೆ, ಹಂಗಾರೆ
ಅವ್ 2,000 ರೂಪಾಯಿಗೆ ಕಾಲ್ ಬಂದು ಬೇರೆ ಕಡೆ ಕೊಡೋ ಐತಲ್ವ 2,000 ರೂಪಾಯಿ. ಹಾ ಸುಳ್ಳು ಹೇಳೋದು ಕಮ್ಮಿ ಮಾಡೋದ್ರ ಒಟ್ಟು. ಹಾ ಗಂಡಸ್ ಒಳ್ಳೇದಲ್ಲ ಸುಳ್ಳು ಮಾತಾ ತದ್ಲಿಸ್ತಿ ಅಲ್ಲೇನ 2,000 3,000 ಅಂತಾನೆ. ಅಲ್ಲ ಕಣಜ ಕಳ್ಳನ ಮನ್ಸು ಉಳ್ಳುಳಿಗೆ ಅಂತಾನ ಹೇಳ್ತಾರೆ. ಗೊತ್ತಾಗಲ್ಲ ಹಂಗಾರೆ ನನಗೆ ದುಡ್ಡ ಅಲ್ಲಿರೋ 2,000 ರೂಪಾಯಿ ಓದ್ಕೊಳ್ಳೋದೆ ಒಯ್ದಲ್ಲ ನಿನ್ ಗಂಡಸು. ನಿಂಗೆ ಮಾನ ಮರ್ಯಾದಿಲ್ವೇ? ಥೋ ಇಲ್ಲ ಕಡೆ ನಾನೇ ತುಕ್ತಾಮನ. ನಾನು ದುಡ್ಡು ನೋಡಿಲ್ಲ ಏನು ನೋಡಿಲ್ಲ. ಯಾವ ಸಿಟಿಂಗ್ ಬಾಕ್ಸೋ ಏನು ಕತ್ಯೋ ಯಾರಿಗೆ ಗೊತ್ತೈತಿ? ಇಲ್ಲ ಕಡೆ ನಾನು ನೋಡಿಲ್ಲ. ತಡಿ ನಿಂಗೆ ಹಂಗೇಳಿರಾಗಲ್ಲ, ಸಾಕ್ಷಿ ಸಮೇತ ಹೇಳ್ತೀನಿ ತಡಿಲ್ಲ ಅಂದ್ರೆ ಒಟ್ಟು. ಪಾಪ ಮಂಜಣ್ಣ ಹೇಳ, ನಿಮ್ಮ ತಾತ ಇಸ್ಪಿಟ್ ಆಡ್ತಿರ್ಲಿಲ್ಲ ಊರಾಗೆ? ಹಾ ಆಡ್ತಿತ್ತಾನೆ ನಿಮ್ಮ ತಾತ ಇಸ್ಪಿಟ? ಅಜ್ಜಿ ದೇವ್ರಾಣೆಗೂ ಸರಸ್ವತಿ ಆಣೆಗೂ ಆಡ್ತಿತ್ತು ಕಣಜಿ, ನಾನೇ ನೋಡಿದೀನಿ. ಓ ದೊಡ್ಡ ಆನೆ ಒಂದು 40-50 ಜನ ಇದ್ರಲ್ಲಿ ಇಸ್ಪಿಟ್ ಆಡತೆಗೆ. ಅಷ್ಟು ಜನ ಎಲ್ಲ ಕೂಕೊಂಡಿದ್ರು, ಬಟ್ಟೆ ಹಾಸ್ಕೊಂಡು ಮ್ಯಾಕೊಂದು 50, ವರಿಕೊಂದು 50, ಒಳಿಕೊಂದು 50, 500 ರೂಪಾಯಿ ಮ್ಯಾಕೆ, 1,000 ರೂಪಾಯಿ ಶೇಕು ಸೂಟು, ಹಿಂಗೆಲ್ಲ ಮಾತಾಡ್ತಿದ್ರು. ಓ ಹೊಡೆದೈತೆ, ಓಯತಪ್ಪ ಹೊಡೆದೈತಪ್ಪ, ಇದು ಹಿಂಗೆಲ್ಲ ಅಂತಿದ್ರು ಕಣಜಿ. ತಾತ ಪಕ್ಕದಾಗೆ ನಿಂತ್ಕೊಂಡು ಕೈಯಾಗೆ 100 ರೂಪಾಯಿ ನೋಟ್ ಇಟ್ಕೊಂಡು ನಿಂತ್ಕೊಂಡಿತ್ತು, ನಾನೇ ನೋಡಿದ್ದೀನಿ. ದೇವ್ರೇ ರಾಮ, ಈ ಪಂಡ್ರುಪಟ್ ನನ್ನ ಮಗಂದು ಎಲ್ಲ ಹೇಳ್ತಲ್ಲಪ್ಪ, ಉಂಡಿದ್ದು ಹುಚ್ಚ ಒಯ್ದಿದ್ದು ಎಲ್ಲನ. ನಾನು ಇಸ್ಪೀಟ್ ಆಡೋದನ್ನ ನಿಂತ್ಕೊಂಡು ನೋಡ್ಬಿಟ್ಟೈತಿದ್ದೆಲ್ಲನು ಈ ಪಂಡ್ರುಪಟ್ ನನ್ನ ಮಗಂದು. ಅವ್ರ ಅಜ್ಜಿತಾಗ ಎಲ್ಲ ಹೇಳ್ತು. ಈಗ ನಾನು ಶಿಕಾಯ್ಕೊಂಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮಳು ಬೈತಾಳೆ, ಬೈಸ್ಕೊಂಡು ಸುಮ್ಮನೆ ನಿಂತ್ಕೊಂತೀನಿ. ಕೇಳಿಸ್ಕೊಂಡೆನಯ್ಯ, ನಿನ್ನ ಮೊಮ್ಮಗ ಕಣ್ಣಾರೆ ಕಂಡೆ ನೀನು ಇಸ್ಪೀಟ್ ಆಡೋದನ್ನ, ಜೂಜಾಡೋದನ್ನ. ಅಲ್ಲಿದ್ದಿದ್ದು ದುಡ್ಡು ತಗೊಂಡೋಗ್ಲಿಲ್ಲ ಅಂತಂದ್ರೆ ನಿಂತ ಹೆಂಗಯ್ಯ ದುಡ್ಡು ಬಂತು? ಹೆಂಗಜ್ಜ ಬಂತು ದುಡ್ಡು? ಕಳ್ತನಕ್ಕೆ ನಿಂತಿದ್ಯಾಲೆ, ಕಳ್ತನಕ್ಕೆ ನಿನ್ನ ಭಯ ಭಕ್ತಿ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಮನೆ ಗಂಡಸ್ರುಗಳಿಗೆ. ತತ ಇಲ್ಲಿ 2,000 ರೂಪಾಯಿ ನಾನಿಲ್ಲಿ ಅಲ್ಲಿ ಕೂಡಿಕೊಂಡು ಇಕ್ಕೊಂಡಿದ್ದೀನಿ. ನೀನು ಅಳ್ಳಾಡಿಸ್ಕೊಂಬಂದು 2,000 ರೂಪಾಯಿ ತಗೊಂಡೋಗ್ಬಿಟ್ಟೆ. ತತ ಇಲ್ಲಿ ಟೀ ಸೋಪ್ ತರಕ್ಕೋ, ಬೆಲ್ಲ ತರಕ್ಕೋ, ಸೋಪಿನ ಪುಡಿ ತರಕ್ಕೋ ದುಡ್ಡಿಲ್ಲ. ತತ ಇಬ್ರು ಗಂಡಸ್ರುಗಳು ಇದ್ದೀರಿ ನಮ್ಮ ಮನೆಗೆ, ಏನ್ ಪ್ರಯೋಜನಕ್ಕೆ ಬಂದಾರ ಯಾರು ಇಲ್ಲ. ಬಾಡ್ನೆ ಕೋಳಿ ಬಾಡ್ ತರಕ್ಕೂ ನನ್ನ ತಗೆ ಇಸ್ಕೊಂಡು ಹೋಗ್ತೀರಾ, ಕುರಿ ಬಾಡ್ ತರಕ್ಕೂ ನನ್ನ ತಗೆ ಇಸ್ಕೊಂಡು ಹೋಗ್ತೀರಾ. ಇಲ್ಲಿ ನಿಮ್ ಜೂಜು ಅರೆ ಹೊಡಿಯಕ್ಕೂ ಮಂತಗಿದ್ದಿ ದುಡ್ಡನ್ನ ಒತ್ಕೊಂಡು ಹೋಗ್ತೀರಾ ಅಂದ್ರೆ ನೀವು ಗಂಡಸರು. ನಿಮ್ಗೇನ ಮಾನ ಮರ್ಯಾದೆ ಐತೆ? ಹೋಗ್ರತ್ತ ಗಂಡಸರು ಅಂತಾನ ಮಕ್ಕದ ಮೇಲೆ ಮೀಸೆ ಹಾಕಿಕೊಂಡಿದ್ದೀರಾ. ನಮ್ಮನೆಯವರು ಅಂತಾನ ಸುಮ್ಮನಿದ್ದೀನಿ ನಾನು. ಇಲ್ಲ ಅಂದ್ರೆ ಅವ್ರು ದೂರ ಬಾಗ್ಲು ಮಾಡ್ತಿದ್ದೆ. ಹೋಗ್ಲಿ ಪಾಪ, ಇವತ್ತು ಸರಿ ಹಾಕರೆ ನಾಳೆಗೆ ಸರಿ ಹಾಕರೆ. ಬೈಯೋದು ಬೇಡ, ಉಗಾದಿ ಹಬ್ಬದಿನ ತುಂಬದಂತ ಹಬ್ಬದಿನ ಬೈಯೋದು ಬೇಡ ಅಂತ ನಾನು ಸುಮ್ಮನಿದ್ರೆ ನಿಮ್ಮ ತಿಕ್ಕ ಮ್ಯಾಕೋಯವ ಲಾಲೆನ. ಅಲ್ಕಣಜ ಅವ್ 2,000 ರೂಪಾಯಿ ತಗೊಂಡವ ಅಂತ ಯಾವ ಹೇಳಿದ್ಲು ನಿನಗೆ? ನಾನು ನನ್ನ ಸೊಸೆನೂ ಅಯ್ಯೋ ಅದನ್ನ ತಗೊಂಡ್ರು ಖರ್ಚಾಕೈತಲ್ವೇ, ಇದನ್ನ ತಗೊಂಡ್ರು ಖರ್ಚಾಕೈತಲ್ವೇ ಅಂತಾನ ಇಲಿ ಮರಿ ಕುಡಿದ್ದಂಗೆ 1 ರೂಪಾಯಿ ಕೂಡಿಕೊಂಡು ನಾವಲ್ಲಿ ಇಕ್ಕೊಂಡಿದ್ರೆ ನಿಮ್ಗೆ ಸಲ್ಲಾಟ್ಗಳು ಹಾಕವಲ್ಲ ನಜ, ಸಲ್ಲಾಟ್ಗಳು. ಮನೆಗಳು ಹೆಂಗುಸ್ರು ಕಷ್ಟಗಳು ನಿಮ್ಗೆ ಏನಜ ಗೊತ್ತು? ಹೊರಗೆ ತಿರಿಕೆಂಬತ್ತೀರಿ ಗಂಡಸರು ನೀವು. ಡ್ರಿಗ್ ಬಲೆ ಅಂತಾರ. ಅಂಗಡಿ ಮತ್ತೆ ಕುಕ್ಕಮದು, ಟೀ ಕುಡಿಯೋದು, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಎಣ್ಣೆ ಕುಡಿಯೋದು, ಬರೀ ಇವೆ ನಿಮ್ಮವು. ಮನೆಗೆ ಹೆಂಗುಸ್ರು ಎತ್ತನ ಹಾಳಾಗಿ ಹೋಗ್ಬಿಡ್ಲಿ ಬಿಡು, ಹುಡುಗರು ಮಕ್ಕಳನ್ನ ಕಟ್ಕೊಂಡು. ಏನಜ್ಜ ಮಾತಾಡಜ್ಜ? ಏನನ ಬೈತಾ ಇದ್ರೆ ಮೀಸೆ ಕೆಳಗೆ ಹೋಗ್ಬಿಡ್ತವೆ, ಮಕ್ಕಳೇ ಬಿಟ್ಕೊಂಡು ನಿಂತ್ಕೊಂಬೋದು ಅಂತ ಕಲ್ತಿದ್ಯಾ? ಯಾಕಜ್ಜ ಓದ್ಕೊಳ್ಳೋದು ದುಡ್ಡು ಅಲ್ಲಿದ್ದಿದ್ದ? ನನ್ನ ತಗೆ ದುಡ್ಡಿರ್ಲಿಲ್ಲ ಕಣೆ. ಏನೋ ಇಸ್ಪೀಟ್ ಆಡಂಗಾತು. ವರ್ಷಕ್ಕೊಂದ್ಸಲ ಹಬ್ಬ ಐತಲ್ವೇ ಯುಗಾದಿ ಹಬ್ಬ, ಅದಕ್ಕೆ ಅಲ್ಲಿದ್ದಿದ್ದನ್ನ ತಗೊಂಡು ಹೋದಿ. ನಾನೇ ತಗೊಂಡಿದ್ದೀನಿ ಕಣೆ 2,000 ರೂಪಾಯಿ. ನಾಳೆ ಕನ್ನಡದ ಯಾವಾಗನ ಕೊಡ್ತೀನಿ ಬಿಡು. ಏನು 2,000 ರೂಪಾಯಿ ತಗೊಂಡೋಗ್ಬಿಟ್ಟು ಏನೆಲ್ಲ ಸಂಪಾದನೆ ಮಾಡ್ಕೊಂಬರೋದ್ರಂಗೆ ಹೋಗಿದ್ದೆ ನೋಡ್ಲಿ, ಅಕ್ಕ ಹಾಕು. ತತ್ತ ಇಲ್ಲ 2,000 ರೂಪಾಯಿ ಐತಾ? ಅದನ್ನು ಸೋತ್ ಕಿತ್ತು ಬಂದಿದ್ಯಾ? ಎಲೆ ಸೋತಿದ್ದೀನಿ ಕಣೆ. ನನ್ನ ತಗ ದುಡ್ಡಿದ್ದಿದ್ರೆ ಇಲ್ಲೇ ಕುಕಂತಿದ್ದೆ, ಹೋಗ್ತಿದ್ದೆ ತಿರ್ಗಿ ಆಟ ಆಡಾಕಿ. ಸೋತ್ಬಿಟ್ಟೆ ಕಣೆ ನೆನ್ನೆ ದಿನ ರಾತ್ರಿ ದಿನ. ಅಯ್ಯೋ ನಿಮ್ಮ ಓಟು ಬಿಟ್ಟು ಬಾಯಿಗೆ ಮಣ್ಣಾಕ. ಉಂಡಂಗಲ್ಲ ತಿಂದಂಗಲ್ಲ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 2,000 ರೂಪಾಯಿ ಹೋಗಿ ಇಸ್ಪಿಟ್ನ ಕಳೆದು ಬಂದಿದ್ದಲ್ಲ. ನಿಮ್ಗೆ ಯಾರ್ದನ ಭಯ ಭಕ್ತಿ ಮನೆ ಮ್ಯಾಗಳ್ದೇನ ಒಂದಿಟ್ಟು ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಐತನಜ್ಜ ನಿಮ್ಗೆ? ನಿಮ್ ಬಾಯಿ ಮಣ್ಣಾಕ ನಿಮ್ಮನ್ನ ಕಟ್ಕೊಂಡು ನಾವ್ ಎಣಗದ್ ಬಂದೈತಿ. ಅಲ್ಲ 2,000 ರೂಪಾಯಿ ಹೊತ್ಕೊಂಡು ಐತಲ್ಲಯ್ಯ. ನಾವು ಕೂಲಿ ಮಾಡಕ್ ನಿಂತ್ಕೊಂಡ್ರೆ 2 ವಾರ 3 ವಾರ ಕೂಲಿ ಮಾಡಿ ಕೂಡಿಕ್ಬೇಕಾಟ ಒಂದು ದುಡ್ಡ 2,000 ರೂಪಾಯಿ. ನೀನು ಡ್ರಿಗ್ ಬಲೇ
ಅದು ಹೇಳಲಿಲ್ಲ ಕೇಳಲಿಲ್ಲ. ಅಲ್ಲಿ ಇಕ್ಕಿಬಿಟ್ಟಿದ್ರು ಹಸಿಟಿನ ಬಾಕ್ಸಿ ಚಂದ ಇಕ್ಕಿಬಿಟ್ಟಿದ್ಲು. ಇವಳು ಬಿಡು, ಇವಳಿನ್ನೇನು ಕೇಳ್ತಾಳ ನಾನು, ಇವಳಿಗೇನಾದ್ರು ಕಮ್ಮದು ಅಂತಾನ ಬಂದು ಒತ್ಕೊಂಡು ಹೋಗ್ಬಿಟ್ಟಿದ್ದಲ್ವೇ. ನಿಮ್ಮ ಜನ್ಮಕ್ಕೆ ನಾವು ಹೋಗ್ಲಿ ಮನೆಗೆ ಹತ್ಕನ ಬೇಕಾಕೈತೆ. ಮನೆಗೆ ಒಂದೇ ಸಮಕ್ಕಿರಲ್ಲ, ಹೆಚ್ಚು ಕಮ್ಮಿ ಆಕೈತೆ, ನೆಗಡಿ ಆಗೋದು, ಕೆಮ್ಮಾಗೋದು, ಮನೆಗೆ ಒಂದು ಹುಡುಗ ಐತೆ, ಏನೋ ಒಂದು ಈಟ ಆರೋಗ್ಯದ ಕಡೆ ಸಮಸ್ಯೆ ಬಂದ್ರಿ ಅಂತಾನ ಈಟ ಒಟ್ಟ ದುಡ್ಡು ಇಕ್ಕೊಂಡಿರ್ತೀವಿ. ನಿಮ್ಗೆ ಅವು ಇಲ್ಲ, ಯಾರನ್ನ ಇಕ್ಕಿ ತಾನು ದುಡಿಯಂಗೂ ಇಲ್ಲ, ಯಾರನ್ನ ದುಡ್ದು ಇಕ್ಕಿದ್ನ ಬಿಡಂಗೂ ಇಲ್ಲ. ಒತ್ಕೊಳಕ್ತಿರಲ್ಲ, ಕಳ್ಳಾಟಕ್ಕೆ ತಿಂತಿದ್ಯಾ, ಕಳ್ಳಾಟ ಕಾಲೇನ ನಿನ್ ಜನ್ಮಕ್ಕೆ ಹೋಗತ್ತ. ಇನ್ಮೇಲೆ ಎಲ್ಲನ ದುಡ್ಡುಗಳನ್ನ ಬಚ್ಚಿಕ್ಬೇಕು ನಾನು. ಅತೆ ಬಿಡತ್ತೆ ಅಪ್ಪ ಹೋಗ್ಲತ್ತ. ತುಂಬ್ದಂತ ಹಬ್ಬದಾಗೆ ಮಾಮೂನ್ ಯಾಕೆ ಬೈತೆ, ಬಿಡತ್ತ ಹೋಗ್ಲಿ, ಹೋಗ್ಲಿ ಬಿಡತ್. ನಾವು ದುಡ್ದಿದ್ದೀವಿ ಕಳೆದಿದ್ದೀವಿ, ಏನ್ ಮಾಡಕ್ಕಾಕೈತಳು. ಈಗ ನೀನು ಬೈದ ತಕ್ಷಣ ಮಾಮ 2,000 ರೂಪಾಯಿ ತಂದ್ಕೊಂಡು ಕೊಡಕ್ಕಾಕೈತೆ. ಹೋಗಿ ಸೋತ್ ಬಂದೈತೆ, ಏನೋ ಹಬ್ಬದ ದಿನ ಒಂದಿನ ಆಡೈತಿ ಇಸ್ಪೀಟ್ನ. ಸುಮ್ಕಿರು, ಬೈಯಕ್ಕೆ ಹೋಗ್ಬೇಡ ಪಾಪ, ಮಕ ಎಲ್ಲ ಎಳೆ ಬಿಟ್ಕೊಂಡು ನಿಂತಿರೋದು ನೋಡು ಮಾಮ. ಎದ್ದಾಗಿಂದ ಸಪ್ಪಗೈತೆ ಅದಕ್ಕೇನ. ಏಯ್ ಸುಶೀಲಮ್ಮ, ನೀನು ಸುಮ್ಮನೆ ನಿಂತ್ಕೊಳ್ಳೆ ಒಂದ್ರ ಒಟ್ಟು. ನಿನ್ನಿಂದಾನೆ ಗಂಡಸ್ರುಗಳು ಅರ್ಧ ಹಿಂಗಾಗಿರೋದು. ಹೋಗ್ಲಿ ಬಿಡು ಅಂತ ನಾನು ತಡ್ಕೊಂಬನ. ಇವರು ಮಾಡೋ ಹಲ್ಕಕ್ಕದ ಕೆಲ್ಸಗಳಿಗೆಲ್ಲ ನಾನು ತಡ್ಕೊಂಬಕ್ಕಾಕೈತೆ. ನೀನು ಹಿಂಗೆ ಸದರ ಕೊಟ್ಟಿರೋದ್ರಿಂದಾನೆ ಬಿಡು ನನ್ನ ಹೆಣ್ತೇನು ಮಾಡ್ತಾಳೆ, ಬಿಡು ನನ್ನ ಸೊಸೆ ಏನು ಮಾಡ್ತಾಳೆ ಅಂತ ಇವರಿಬ್ರು ಗಂಡಸ್ರುಗಳು ಬಂದು ನೆತ್ತಿ ಮೇಲೆ ಕುಂತಿರೋದು. ನಾವಿಂತ ಗಂಡಸ್ರುಗಳು ತಗೊಂಡ್ರೆ ಒಟ್ಟು ಇದ್ರಾಗೆ ಇರ್ಬೇಕು ಕಣೆ ಅಮ್ಮಣ್ಣಿ, ಇಲ್ಲ ಅಂದ್ರೆ ಅಡಕಾಕಿ ತುಳಿದು ಬಿಡ್ತಾರೆ ನಮ್ಮನ್ನ. ಅಲ್ಲ ನೋಡು, ಹೇಳ್ದಂಗೆ ಕೇಳ್ದಂಗೆ 2,000 ರೂಪಾಯಿ ಹೊತ್ಕೊಂಡು ಸೋತ್ ಬಂದವನಲ್ಲ ಇವ ಅಜ್ಜ. 2,000 ರೂಪಾಯಿ ಯಾರ ಕೊಡ್ತಾರೆ ಅಮ್ಮನಿಗ? ಅಲ್ಲ ಮಣಿ, ಏನೋ ಒಂದೀಟು ಹೆಚ್ಚು ಕಮ್ಮಿ ಆಗದ ಮಾಡಿದ್ದಿದ್ರೆ ಏನೋ ಯಾಗನ ಒತ್ತೋದೊತ್ತಾಗ ಏನೋ ಆತಮ್ಮ, ಯಾರು ಬಂತಕ್ಕೆ ಹೋಗ ನಾನು ಸಾಲ ಕೇಳಾಕಿ. ಇವ್ರ ಇರಡೆ ಮಣಿ, ನಾನು ನೀನು ಆಸ್ಪತ್ರೆಗೆ ನಳ್ಳಾಡ್ತಿದ್ರು ನಮ್ಮನೆ ಗಂಡಸರು ಬಂದು ನೋಡ ಅಂತ ಗಂಡಸರು ಅಲ್ಲಿ ಇವರು. ಬಿಡು ಸತ್ರು ಸಾಯ್ತಾರೆ ಎಂಬ ತಕ ಯೋಚನೆ ಮಾಡ್ತಾರೆ ಇವ್ರು ಅಂತ ಗಂಡಸರು ಇವರು. ಇವ್ರು ಎದೆಗೆ ಹೃದಯ ಇಲ್ಲ, ಸೈಜ್ಗಲ್ಲಿರೋದು ಇವರು ಮನಸ್ಸಿನಾಗಿ. ಅಂತ ಓಟ್ರು ಬಿಟ್ಟು ಗಂಡಸರು ಕಣಮ್ಮ ನಮ್ಮ ಮನೆಗಿರೋದು. ಊರಿಗೆಲ್ಲ ಉಪ್ಗಾರಿ ಮನೆಗೆ ಅದಂಗ ಹೇಳ್ತಾರಲ್ಲ, ನಂಗೆ ಹೇಳಕ್ಕೂ ಗೊತ್ತಿಲ್ಲ ನೆಟ್ಟು ನ್ಯಾಯವಾಗಿ. ಈಗ ಊರ್ಗ ಉಪ್ಗಾರಿ ಮನೆಗೆ ಮಾರಿ ಅಂತ ಅಂತ ಜಾತ್ರೆ ಅವರು ನಮ್ಮನೆ ಗಂಡಸರುಗಳು. ಇನ್ನೊಬ್ಬ ನಿನ್ನ ಗಂಡ ಬೇರೆ ಇದ್ದಾನೆ, ಅವನ ಎಣ್ಣೆ ಕುಡ್ಕೊಂಡು ಈಗ ಅಮ್ಮ ಯಾರ ಭಯಗನ ಕೇಳು, ಸೀನಪ್ ಚಂದಕ್ ಮಾತಾಡ್ತಾನೆ. ಸೀನಪ್ ಚಂದಕ್ ಮಾತಾಡಿದ್ರೆ ಸಾಕು. ಮನೆಗೆ ಬದುಕು ಮಾಡೋಣ, ಬಾಳ್ ಮಾಡೋಣ, ಹೆಂಡತಿ ಚೆನ್ನಾಗಿ ನೋಡ್ಕೊಂಬಣ, ನಮ್ಮ ಅಮ್ಮಗೆ ಒಂದು ಸೀರೆ ತಂದ್ಕೊಂಡು ಕೊಡೋಣ, ನನ್ನ ಮಗನ ಚಂದಕ್ಕೆ ಓದ್ಸೋಣ. ಅದಿಲ್ಲ. ಆ ಗೌಡ್ರ ಜೊತೆಗೆ ಉಳಿಲ್ದ ಓಸ್ ಮಾತಾಡ್ಕೊಂಡು ನ್ಯಾಯ ಪಂಚಾಯತ್ಗೆ ಹರೆ ಹೊಡ್ಕೊಂಡು ಯಾರನ್ನ ಒಂದಿಟ್ಟು ಎಣ್ಣೆ ಕೊಡ್ಸಿರು ಕುಡ್ಕೊಂಡು ಡ್ರಿಗ್ ಬಲೇ ಶಬ್ಬಾಶ್ ಅಂತ ಊರು ತುಂಬ ತಿರುಗು ಅಂದ್ರೆ ಚಂದಾಗಿ ತಿರುಗ್ತಾನ ನೋಡಮ್ಮ. ಇಂಥ ಇಬ್ರು ಗಂಡಸರು ಕಟ್ಕೊಂಡು ನಾವು ಎಣಗದೈತಲ್ಲ ಅಮ್ಮಣೇ ಸುಶೀಲಮ್ಮ, ನೀನು ಒಂದ್ರ ಒಟ್ಟು ಹುಷಾರಾಗಿರ್ಬೇಕು ಇವ್ರ ತಗಿ. ಲೆಕ್ಕ ಹಾಕು, ತುಂಬದಂತ ಹಬ್ಬದ ಕಳ್ತನ ಮಾಡೋನಲ್ಲ ನಿಮ್ಮ ಮಾಮ, ಇವನ್ನ ನಾನು ಸುಮ್ಮನೆ ಬಿಡ್ಬೇಕು ಇವಜ್ಜನ್ನ. ಬಿಡೇ, ನನ್ನಿಂದನ ಸುಶೀಲಮ್ಮನ ಯಾಕೆ ಬೈತೆ ಪಾಪ ಮಗನ, ಅಮ್ಮಗೇನು ಮಾಡೈತಿ ಬಿಡು. ಏನೋ ಮಾಡ್ಕೊಂಡು ತಂದು ಕೊಡ್ತೀನಿ ದುಡ್ಡ. ಏನಾರೇ ಹೊಡಿತೀಯ, ಏನೋರೇ ಹೊಡಿಯೋದು ಬೇಡ, ಸುಮ್ಮನಿರ್ ನೀನು. ಏನೋ ತಿರುಗಿಸ್ಬಿಟ್ಟಾಡಕ್ಕೆ ಹೋಗ್ತೀಯಾ? ಈ ಜೂಜು ಆ ಹೆಸರೇ ಜೂಜು ಅದು. ಈಗ ಇವತ್ತು ಸೋತ್ ಬಂದಿರ್ತೀಯ, ಆ ಸೋತಿರೋದನ್ನ ಗೆದ್ಕೋಬೇಕು ಅಂತ ತಿರುಗಿ ಸೋಲ್ತೀಯ, ಅದನ್ನ ಗೆದ್ಕೋಬೇಕು ಅಂತ ಹೋಗ್ತೀಯ ತಿರುಗಿ ಸೋಲ್ತೀಯ. ಹಂಗೆ ಮಾಡಿ ಮಾಡಿ ಮನೆಗಿರೋ ದುಡ್ಡೆಲ್ಲ ಅಧ್ವಾನ ಮಾಡಿ ತಿರ್ಗಾ ಎಳ್ತಿ ಸಾರಕ್ಕೆ ಕೈ ಹಾಕ್ತೀಯ. ಬರೀ ಇಂಥವೇ ಮಾಡೋದು ನೀವು. ಗಂಡಸ್ರನ್ನ ಅಸಾಧ್ಯದಾರ ನೀವು. ಹಬ್ಬಗಳಿಗೆ 50,000 ಲಕ್ಷ ರೂಪಾಯಿ ಸೋಲೋದು, ಇಲ್ಲಿ ಮನೆಗೆ ಬಂದ್ಬಿಟ್ಟು ಅಲ್ಲಿಗಿರ್ಕ ಮನಿಕೆಂಬೋದು, ಅದೇ ಸಿಂತೆಗೆ ಎಣ್ಣೆ ಕುಡಿಯೋದು ಕಲ್ತ್ಕೊಂಬೋದು. ಯಾತನ ಒಡವೆ ವಸ್ತ್ರ ಇದ್ರು ಮಾರೋದು, ಅಡ ಇಕ್ಕೋದು, ಇವೇ ನಿಮ್ಮ ಲಲ್ಲೆಗಳು. ಏನು ಬೇಡ, ಅದ್ರ ಹಾಕ್ಕೊಂಡು ಮಂತಕ್ಕೆ ಬಿದ್ದರು ಹಾಳಾಗಿ ಹೋಯ್ತು. 2,000 ರೂಪಾಯಿ ಹೋದ್ರು ಹೋಗ್ಲಿ, ಏನು ಬೇಡ, ಸುಮ್ಕಿರಿ. ಇಸ್ಪಿಟಾಡೋದು ಬೇಡ, ನಿಂಗೆ ಗೆದ್ಕೊಂಬರೋದು ಬೇಡ ತಿರ್ಗಾ. ಅಮ್ಮಣ್ಣಿ, ಇನ್ನ ದುಡ್ಡು ಕಾಸು ಇದ್ರೆ ಎಲ್ಲೂ ಕಾಮಂಗಿಕ್ ಬೇಡ ಕಣೆ, ನಂಬಿಕೆ ಕಾಕೊಂಬಿಟ್ಟವ್ರು ನಮ್ಮನೆ ಗಂಡಸರು. ಏ ಬಿಡೇ, ಎಂದನ ನಾನು ದುಡ್ಡು ಪಡ್ಡು ಕದ್ದಿದ್ನೆ, ಏನೋ ಇಸ್ಪಿಟಾಡಂಗಾತು ಓದು ಅಲ್ಲಿದ್ದಿ ತಗೊಂಡೋದೆ, ಅದನ್ನೇನು ಕಳ್ರು ಅಂತ ಹೇಳ್ಬಿಡಕ್ಕಾಗಲ್ಲನ. ನಾವೇನು ನಂಬಿಕೆ ಕಳ್ಕೊಂಡಿಲ್ಲ. ಮುಚ್ಚಗೆ ಸಾಕಂಡವ್ರಿ. ಅಡ್ಕೆಲ್ ಹೋದ್ ಮಾನ ಆನೆ ಕೊಟ್ಟರು ಬರಲ್ವಂತೆ, ಸುಮ್ನಿರೋ. ಒಂದ್ಸಲಿ ನಂಬಿಕೆ ಕಳ್ಕೊಂಬದ ಅಷ್ಟೇನ, ಅದನ್ನ ಪಡ್ಕೋಬೇಕಾರೆ ಅದು ಹೊಸ ವರ್ಷ ಬೇಕು. ಸುಮ್ನಿರ್ ಕಂಡವ್ರಿ.
ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್. ಸಾಲ ಜಾಸ್ತಿ ಆದರೆ ಆಗ್ಲಿ ಬಿಡಿ, ಸಾಲ ಜಾಸ್ತಿ ಆದ್ರೆ ಆಗ್ಲಿ ಬಿಡಿ, ದೇವ್ರವನೇ ನಿಮ್ಮನೆ ಮಾರಿಬಿಡಿ. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ. ಲೇ ನಂದೀಶ, ಯಾಕಲ್ಲ ಯಾಕೋ ಅಂಗಡಿ ಬಾಗಿಲು ತೆಗಿಯೋದು ಬಿಟ್ಟು ಬಂದಿಲ್ ಕುಕೊಂಡಿದ್ದ ಹಳ್ಳಿ ಕಟ್ಟೆ ಜಕ್ತಿ ಮೇಲೆ? ಯಾಕೋ ಅಂಗಡಿ ಬಾಗಿಲು ತೆಗೆದಿಲ್ವೇ ಇವತ್ತು? ಎಲೆ ಬಾರ್ಲೆ ಸಿನಪ್ಪ ಆತ, ಯಾಕೋ ಈ ಸಲ ಉಗಾದಿ ಹಬ್ಬ ನನಗೆ ಚಂದಕ್ಕೆ ಬಂದಿಲ್ಲ. ಅಯ್ಯೋ ಮಕ್ ಬೆಂಕಿ ಯಾಕೋ ವಾಪತ ಬರೇ ಸೋಲು ಕಣಲ್ಲ ಈ ಸಲಿನ. ಓಹೋ ಸಾಹೇಬ್ರು, ನೀವು ಇಸ್ಪೀಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆ ಇಸ್ಪೀಟು ಹಂಗಾರೆ ಇಸ್ಪೀಟ್ ಆಡಕ್ ಹೋಯ್ಲೇ ನಂದೀಶ, ಗೆದ್ದೋ ಸೋತು? ಎಲೇ ಹೂಕಂಡ್ಲಸಿನಪ್ಪ, ಉಗಾದಿ ಹಬ್ಬ ವರ್ಷಕ್ಕೊಂದ್ಸರಿ ಬತ್ತೈತೆ, ಆಡೋಣ ಅಂತ ಹೋದ್ರೆ ನಮ್ಮ ಮನೆ ಬರ್ಕೆ ದುಡ್ಡು ಗೆಲ್ಲಕ್ಕೆ ಆಗಲ್ವಲ್ಲ. ಹಾ, ನಾವ್ ಎತ್ತ ದಾಯ ಹಾಕ್ತಿವೋ ಎತ್ತ ದುಡ್ಡು ಹಾಕ್ತಿವೋ ಅದ್ರ ವಿರುದ್ಧವಾಗಿ ಬೀಳ್ತಾವ ಕಣಲ್ಲಿ ದಾಯ. ಈ ಇಸ್ಪೀಟ್ ಆಡಕ್ ಹೋಗ್ಬಿಟ್ರೆ ಥೋ ಹೋಗಪ್ಪ ಅಂತ ನಮ್ಮ ಸೋಲ್ವು ಏಟ್ಗೆ ಹಾಕಿ ಬೂರ್ಸ್ ಬೀಳ್ತವೆ, ಬೂರ್ಸ್ ಹಾಕಿ ಏಟ್ ಬೀಳ್ತವೆ. ಹಾ, ಕಟ್ಟೆತ್ತಿ ನೋಡೋಣ ಅಂತಂದ್ರೆ ನಮಗೆ ಕಟ್ಟೆ ಸಿಗಲ್ಲ. ಹೋಗು ಸಾಕಾಗಿ ಓದ್ಬಿಡು, ಓದ್ ಬಿಡ ಸೀನಪ್ಪ ಈ ವರ್ಷ ಅಂತೂ. ಒಂದಲ್ಲ ಎರಡಲ್ಲ ಕಳ್ಳ 25,000 ರೂಪಾಯಿ ಕಳ್ಳ ಸೋತಿರೋದು. ಹಾಂ, ಅಂಗಡಿ ದುಡ್ಡು ನಮ್ಮ ಮನೆಯವ್ರಿಗೆ ಏನೋ ಗೊತ್ತಾಗಿಬಿಟ್ರೆ ಅಲ್ಲಾಗ ಹಾಕಿ ನಿಗುರು ಬಿಡ್ತಾರೆ. ಅಂಗಡಿಯಾಗಿದ್ದಿದ್ದು ದುಡ್ಡು ಕಣೋ, ಸೋತ್ ಬಿಟ್ಟಿದ್ದೀನಿ 25,000 ರೂಪಾಯಿ. ಟೆನ್ಷನ್ ಹಾಕೈತೆ, ಹೋಗಲ್ಲ ಸೀನ. ಲೇ ನಂದೀಶ, ಇಸ್ಪೀಟ್ ಆಡಕ್ಕೆ ಹೋಗ್ಬೇಡದು ಕಣಲ್ಲ, ಹೋದ್ರೂ ಪುಕ್ಷೆಟ್ಟೆದ ಆಡ್ಬೇಕಷ್ಟೇ, ಬೇಜಾರು ಕಳಿಯೋಕ್ಕೆ. ಹಾಂ, ಹೇಳ್ತೀನಿ ಕೇಳು, ದುಡ್ಡು ಬಿಟ್ಟು ನಾವು ಜೂಜಾಡಕ್ಕೆ ಹೋಗ್ಬಿಟ್ರೆ ನಮ್ಮ ಮನೆ ಹಾಳಾಗಿ ಹೋಗೋದೇನ. ಲೇ ನಂದೀಶ, ಹಿಂಗಂಸ್ತೀನಿ ಅಂತಲ್ಲ, ನಾನು ಆಡ್ತಿದ್ದೆ ಕಳ್ಳ ಮೊದಲು. ಈ ಗೌಡ್ರು ಜೊತೆಗೆ ಸೇರ್ಕೊಂಡ ಮೇಲೆ ಇಬ್ಬರು ಬಿಟ್ಬಿಟ್ವಿ ಇಸ್ಪೀಟ್ ಆಡೋದು. ಒಳ್ಳೇದಲ್ಲ, ಬೇಕಾದ್ರೆ ಒಂದು ಪಕ್ಷ ಎಣ್ಣೆ ಕುಡಿದ್ಬಿಡು 90ನ, ಅದು ಎಣ್ಣೆ ಇಳಿಯೋವರೆಗೂ ಮಾತ್ರ ನಮಗೆ ಇದಿರ್ತೈತೆ ಅಷ್ಟೇ, ತೇಲ್ತಿರ್ತೀವಿ. ಈ ಸ್ಪೀಟ್ ಆಡಕ್ಕೆ ಹೋಗ್ಬಿಟ್ರೆ ಅಂತ ಅಂದ್ರೆ ನೀನು, ಲೇ ನಂದೀಶ, ನಮ್ಮ ಮನೆಗಳು ಹಾಳಾಗಿ ಹೋಗೋದೇ ಕಣ. ಚಟ ಕಳ್ಳ ಅದೊಂದು. ದುಡ್ಡು ಗೆದ್ರೆ ಇನ್ನೂ ಗೆಲ್ಲಬೇಕು ಎಂಬ ಚಟ, ದುಡ್ಡು ಸೋತ್ರೆ ಸೋತಿರೋ ದುಡ್ಡನ್ನ ಗೆಲ್ಲಬೇಕು ಎಂಬ ಹಠ. ಹಂಗ ಹಠ ಮಾಡಿ 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 ಮನೆಗಳು ದುಡ್ಡೆಲ್ಲ ಮುಗಿತೈತಿ. ಸಾಲ ಮಾಡ್ತೀವಿ, ಸಾಲ ಮಾಡಿದ ದುಡ್ಡು ಮುಗಿತೈತಿ. ಅವಾಗ ನಾವೇನು ಮಾಡ್ತೀವಿ ಹೇಳು? ಮನೆಗೆ ಈಟ ಓಟ ಒಡವೆ ವಸ್ತ್ರ ಇದ್ರೆ ಅದು ಕೈ ಹಾಕ್ತೀವಿ. ನಮ್ಮ ಮನೆ ಬರ್ ಕೆಟ್ಟೋಗ ಅದು ಹೋತು ಅಂದರೆ ಸಾಲಗಾರರೆಲ್ಲ ಮಂತ ಕುಡಿಕೆಂಬತ್ತರ ಕಳ್ಳ. ಮಂತ ಕುಡಿಕೆಂಬಂದ ಏನು ಮಾಡಬೇಕು? ಮನೆ ಬಿಂದ ತಪ್ಪಿಸ್ಕೊಂಡು ಉಳೋಗ್ಬೇಕು. ಊರಾಗೆ ಮಾನ ಮರ್ಯಾದೆ ಕಳ್ಕೋಬೇಕು. ಇರೋ ಗಾಡಿ ಕಾರ್ನು ಎಲ್ಲ ಅಡ ಇಕ್ಕಬೇಕು. ಇವೆಲ್ಲ ಬೇಕಾ? ಇಸ್ಪೀಟಿನ ಹಣೆ ಬರೋಣ ಇಷ್ಟು ಕಣೋ. ಇಸ್ಪೀಟ್ ಹೋಮ್ಸ್ ಅಲ್ಲ, ಜೂಜ್ ಹಣೆ ಬರೋಣ ಇಷ್ಟು. ಹಾಂ, ಲೇ ನಂದೀಶ, ನೀನು ಎಂಥ ಮನ್ಸನಲ್ಲ ಪಾಪ. ಲೇ, ಟೀ ಕುಡ್ದವ್ರು ಲೋಟ ಎಲ್ಲ ತೊಳ್ಕೊಂಡು, ಯಾರ್ಯಾರು ಕುಡ್ದಿರ್ತಾರೋ ಏನೋ ಅವ್ರು ಲೋಟ ತೊಳ್ಕೊಂಡು ಹೋಟ್ಲು ನಡೆಸ್ಕೊಂಡು ರೂಪಾಯಿ ಕೂಡಿಕೊಂಡು ಇವತ್ತು 25,000 ರೂಪಾಯಿ ಕಳೆದಿದ್ದಲ್ಲ. ಅಬ್ಬಾಬಲೇ, ಬೇಕಿತ್ತಲ್ಲ ನಿನಗಿದು? ಲೇ ಸೀನಪ್ಪ, ನನಗೆ ಈಗ ಹಂಗೆ ಅನ್ನಿಸ್ತಾ ಇತ್ತು ಕಳ್ಳ. ಹಾಳಾದ ನನ್ನ ಮಗ ನಾನು ಯಾಕೆ ಹೋದೆ ಇಸ್ಪೀಟ್ ಆಡೋಕ್ಕೆ ಅಂತಾನೆ. ಅದು 25,000 ರೂಪಾಯಿ ಇದ್ದಿದ್ರೆ ಲೇ ಯಾತ ನನ್ನ ಹೆಣ್ತಿಗೆ ಮಾಡಿಸ್ಬೋದಾಯ್ತು ಕಳ್ಳ, ಕ್ಯೂಗೋ ಮೂಗೋ ಅಂತಾನೆ. ನಮ್ಮ ಮನೆಯಳು ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಂಬರಕ್ಕೆ ಹೋದಾಗ ಇನ್ನೊಂದು ಸೀರೆ ಹೆಚ್ಚ ಕೊಡಿಸು, ಇನ್ನೊಂದು 1,000 ರೂಪಾಯಿ ಚೆನ್ನಾಗಿರೋದು ಕೊಡಿಸು ಅಂತಂದ್ಲು. ನಾನು ಮುಚ್ಕೊಂಬಾರೆ ಏನು ತಾಮಲ್ವೇ ಅಂತಾನೆ ಗದ್ರಕೊಂಡು ತಾಂಬಂದು ಕರ್ಕೊಂಬಂದೆ ಅವಳ. ಇವಾಗ ದುಡ್ಡು ಸೋತಿದ ಮೇಲೆ ಅದೆಲ್ಲ ನೆನಪಿಗೆ ಬರ್ತೈತೆ ಕಣಲಿ. ಅವಳಿಗೆ ದುಡ್ಡು ಕೊಡಿಸ್ಲಿಲ್ಲ, ಯಾತೂ ಕೊಡಿಸ್ಲಿಲ್ಲ. ನಾನು ಇಲ್ಲಿ ದುಡ್ಡು ಸೋತು ಬಂದಿದ್ದೀನಲ್ಲ, ಮಾನ ಮರ್ಯಾದೆ ಐತೆ ನನಗೆ ಅನ್ನಿಸ್ತೈತಿ. ಉಂಡಂಗಲ್ಲ ತಿಂದಂಗಲ್ಲ ಕಣಲ್ಲ. 25,000 ರೂಪಾಯಿ ಅವ್ರ ಬಾಯಕಿ ಕದೆ ಬಂದೆ ಕಣಲಿ. ಯಪ್ಪ 500 ರೂಪಾಯಿ 1,000 ರೂಪಾಯಿ ಹಾಕೋದು, 2,000 ರೂಪಾಯಿ ಹಾಕೋದು. ಅಲ್ಲಿಗೆ ಹೋಗಿಬಿಟ್ರಂತೂ ಎಷ್ಟು ಹಾಕ್ತೀವಿ ಎಷ್ಟು ಬಿಡ್ತೀವಿ ಎಂಬುದು ನಮಗೆ ಗೊತ್ತಾಗಲ್ಲ ಕಣಲಿ. ಏನೋ ಸೀನಾ, ಯಾತೋ ನಂದೀಸ್ ಅಂತ ಜೋರಾಗಿ ಮಾತಾಡ್ತಾ ಇದ್ದೀರಾ? ಇಸ್ಪಿಟ್ನಾಗ ಸೋತೆ ಅಂತಲ್ಲ ನಂದೀಸ, ದುಡ್ಡ ಅಲ್ಲಿ ಮಾತಾಡ್ತಿದ್ರು ಊರಾಗೆ. ಎಲೆ ಓತು ಗೌಡ್ರೆ, ಒಂದು 25,000 ರೂಪಾಯಿ. ನಮ್ಗಂತೂ ಬೇಜಾರಾಯ್ತು ಹೋಗತ್ತ.
ಲೇ ನಂದಿಸ, ಜೂಜಿಂದ ಹಣೆ ಬರ ನಾನು ಕೇಳಲ್ಲ ಹೇಳ್ತೀನಿ. ನೀನು ಯಾತಲ್ಲ 25,000 ರೂಪಾಯಿ ಕಳ್ಕೊಂಡಿದ್ಜ ಈಗಳೇ. ನಾನು ಮದುವೆ ಆದ ಹೊಸಬ್ನಾಗ ಈ ಇಸ್ಪೀಟು ಜೂಜು ಆಡ್ತಿದ್ದೆ ಅಂದ್ರೆ ಹಂಗಿಂಗಲ್ಲ, ಬರೀ ನಮ್ಮೂರಿಗಲ್ಲ ಬೇರೆ ಊರಿಗೆಲ್ಲ ಹೋಗಿ ಆಡ್ತಿದ್ದೆ ಕಣ್ಲ. ಆಮೇಲೆ ಅರ್ತ್ಕೊಂಬಿಟ್ಟೆ ನಾನು, ಸ್ವಾಮಿ ಇದ್ರ ಸವಾಸನೆ ಬೇಡ, ಇದ್ರ ಹಿಂದೆ ಹೋಗಿಬಿಟ್ರೆ ನಮ್ಮ ಮನೆ ಮಠ ಎಲ್ಲ ಮಾರಿಸ್ಬಿಡ್ತೈತಿ ಅಂದ್ಬಿಟ್ಟು ಜೂಜ್ ಕೈ ಬಿಟ್ಬಿಟ್ಟೆ ಕಳ್ಳ. ಲೇ ನಂದಿಸ, ಬೇಡ ಕಳ್ಳ, ಜೂಜ್ ಕೈ ಬಿಟ್ಬಿಡು. 25,000 ರೂಪಾಯಿ ಹೋಯ್ತಲ್ಲ, ಹಾಳಾಗಿ ಹೋತು ಅಂತ ಬಿಟ್ಬಿಡು. ನೀನು ತಿರ್ಗಾದ್ರು ಬೆನ್ನಿಂದೆ ಹೋಗಿಬಿಟ್ಟೆ ಅಂದರೆ ಹಾಳಾಗಿ ಹೋಗ್ಬಿಡೋದೇನ. ಬೇಡ 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 ಬಿಟ್ಬಿಡ್ಲ. ಹಂಗಾರ ಹಂಗೆ ಗೌಡ್ರೆ. ಸರಿ ಗೌಡ್ರೆ ಆತು. ಹ್ಞೂ ಗೌಡ್ರೆ, ಇಸ್ಪೀಟಿಂದ ಹೋಗ್ಬಿಟ್ರೆ ಹಾಳಾಗಿ ಹೋಗೋದೇನ.